ವೀಕ್ಷಕರೇ ಎಲ್ಲರಿಗೂ ನಮಸ್ಕಾರ. ಈಗ ನೀವು ನೋಡ್ತಿರೋ ವಿಡಿಯೋ 2.25 ಎಕರೆ ಕಾಫಿ ತೋಟ ಹಾಗೂ 3 ಬೆಡ್ರೂಮ್ ಇರೋ ಒಂದು RCC ಮನೆ. ಈ ಪ್ರಾಪರ್ಟಿ ನಿಮಗೆ 300 ಮೀಟರ್ ಸಂಪೂರ್ಣ ರೋಡ್ಗೆ ಸಿಗುತ್ತೆ. 2 ಕಡೆ ರೋಡ್ ಇದೆ. ಒಂದು ಕಡೆ ಸ್ಟೇಟ್ ಹೈವೇ, ಇನ್ನೊಂದು ಕಡೆ ವಿಲೇಜ್ ರೋಡು. ಹಾಗೆ 2 ಕಡೆ ರೋಡ್ ಆಕ್ಸೆಸ್ ಇದೆ. ಫುಲ್ಲು ಫೆನ್ಸಿಂಗ್ ಆಗಿದೆ. ಟೋಟಲ್ ಏರಿಯಾ ಇರೋದು 2.25 ಎಕರೆ. ಇಲ್ಲಿರುವ ಮುಖ್ಯ ಬೆಳೆ ಕಾಫಿ, ಒಳ್ಳೆಮೆಣಸು ಮತ್ತು ಅಡಿಕೆ 600 ಮರ ಇದೆ. ಇಲ್ಲಿ ಎಲ್ಲ ಫಸಲು ಬರೋ ಮರಗಳು. ಇದು ಮನೆಯ ಕಾರ್ ಶೆಡ್. 2 ಕಾರು ನಿಲ್ಲುವಷ್ಟು ದೊಡ್ಡದಾಗಿದೆ. ಇದು ಲೇಬರ್ ಶೆಡ್, ಕೆಲಸದವರ ಮನೆ. ಒಂದು ಫ್ಯಾಮಿಲಿ ಇದ್ದಾರೆ ಈಗ. ಇದು ಗೋಡನ್. ಇದರೊಳಗಡೆ ಈಗ ಇರಿಗೇಷನ್ ಪೈಪ್ ಇಟ್ಟಿದ್ದಾರೆ. ಇದು ಡ್ರೈಯಿಂಗ್ ಗಾರ್ಡ್. ಕಾಫಿ ಎಲ್ಲ ತಂದು ಇಲ್ಲೇ ಒಣಗಿಸೋದು. 3000 ಸ್ಕ್ವೇರ್ ಫೀಟ್ ಇದೆ. ಫುಲ್ಲು ಸಿಮೆಂಟಲ್ಲಿ ಮಾಡಿರೋದು. ಈಗ ನೀವು ನೋಡ್ತಾ ಇರೋದು ಇದು ಮೈಸೂರಿಂದ ಬರೋ ರೋಡು. ಜೋರು ಮಳೆಗೆ ಗದ್ದೆಲೆಲ್ಲ ನೀರು ತುಂಬಿಕೊಂಡಿರೋದು. KSRTC ಬಸ್ ಬರ್ತಾ ಇದೆ ನೋಡಿ ಮೈಸೂರಿಂದ. ಇದೊಂದು ಸಣ್ಣ ಹೊಳೆ ತೋಟದ ಒಳಗಡೆ ಹರಿತಾ ಇರೋದು. ಬೇಸಿಗೆಯಲ್ಲಿ ಕೂಡ ನೀರು ಇರ್ತದೆ. ನೋಡಿ, ಹೈವೇಯಿಂದನೇ ಡೈರೆಕ್ಟ್ ಗೇಟ್ ಇದೆ ಈ ಪ್ರಾಪರ್ಟಿಗೆ. ಈಗ ತೋಟದ ಒಳಗಡೆ ಬಂದಿದ್ದೀವಿ. ಇದು ರೋಡ್ ನೋಡಿ, ತೋಟದ ಒಳಗಡೆ ನೋಡಿ. ಇದು ಮಾವಿನ ಮರ ನೋಡಿ, ಮಾವಿನಕಾಯಿ ಆಗಿದೆ. ಎಲ್ಲ ಹೈಬ್ರಿಡ್ ಇದು. ಈಗ ನಾವು ತೋಟದ ಒಳಗಡೆ ಹೋಗ್ತಾ ಇದ್ವಿ ರೋಡಲ್ಲಿ. ಮುಂದೆ ಕಾಣ್ತಾ ಇರೋದು ಬಾವಿ, ಅಂದರೆ ಓಪನ್ ವೆಲ್, ಕುಡಿಯುವ ನೀರಿಗೆ ಬಾವಿ ಅದು. ಇದು ಬೇರೆಯವ್ರದ್ದು ಖಾಲಿ ಜಾಗ ನೋಡಿ. ಆ ಕಡೆ ರೋಡು, ಹೈವೇ ಅದು. ನೋಡಿ, ಇದೇ ಬೌಂಡ್ರಿ ಈ ಪ್ರಾಪರ್ಟಿದು. ಈ ಬಾವಿ ಇದೆಲ್ಲ ಅದ್ರ ಸೈಡಿಗೆ ಒಂದು ಬೇಲಿ ಹೋಗ್ತಾ ಇದೆ, ಅದನ್ನೇ ಬೌಂಡ್ರಿ. ಈ ಖಾಲಿ ಜಾಗ ಮಾತ್ರ ಬೇರೆಯವ್ರದ್ದು. ಈಗ ನೀವು ನೋಡ್ತಾ ಇರೋದು ಏಲಕ್ಕಿ ಗಿಡ. ಇದು ಸುಮಾರು ಅಂದರೆ ಒಂದು 20 ಗಿಡ ಹಾಕಿದ್ದಾರೆ. ಮತ್ತು ಮಧ್ಯೆ ಮಧ್ಯೆ ಸ್ವಲ್ಪ ಬಾಳೆನೂ ಹಾಕಿದ್ದಾರೆ. ಈ ಪ್ರಾಪರ್ಟಿ ನಿಮಗೆ ಹೈವೇಗೆ 300 ಮೀಟರ್ ಮೇಲೆ ಸಿಗುತ್ತೆ. ಈಗ ನಾನು ರೋಡಿಂದ ತೋರಿಸ್ತಾ ಇದ್ದೀನಿ. ರೋಡಿಗೆ ಫುಲ್ಲು ರೋಡಿಗೆ ಸಿಗುತ್ತೆ. ಇದೆಲ್ಲ ಬೇಲಿ ನೋಡಿ. ರೋಡಲ್ಲಿ ನಿಂತ್ಕೊಂಡು ವಿಡಿಯೋ ಮಾಡ್ತಾ ಇದ್ದೀನಿ. ಇದೆಲ್ಲ ಬೇಲಿ 300 ಮೀಟರ್ ಮೇಲೆ ಸಿಗುತ್ತೆ ನಿಮಗೆ ರೋಡಿಗೆ.